ನೋಡ್ರಿ ಈ ಕಣ್ಣು ನೋಡ್ರಿ, ಈ ಕಣ್ಣು ನೋಡ್ರಿ, ಇವೆರಡು ನಿಮಗೆ ನಾರ್ಮಲ್ ಅದಾವ ಅಂತ ಅನಿಸ್ತತ ನೋಡ್ರಿ. ಹಣಿಮೆ ಕುಂಕುಮ ಯಾಕಂದ್ರೆ ನಾನು ಮಕ್ಕೊಂಡಿದ್ದೆ, ಥಂಡಿ ಜ್ವರ, ನಂಗೆ ವಿಪರೀತ ಜ್ವರ. ತಡ್ರಿ ರೀ, ಕಣ್ ತೋರ್ಸ್ರಿ ಎರಡು. ನೋಡ್ರಿ ನಮ್ಮ ಮನೆಯವ್ರ ಕಣ್ಣು ಹೆಂಗಾಗ್ಯಾವ ಅಂತೇಳಿ ಒಬ್ರು ಕಮೆಂಟ್ ಹಾಕಿದ್ರಿ. ಈಗ ಸಬ್ಸ್ಕ್ರೈಬರ್ಸ್ನ ಏನಂತ ಅನ್ಕೊಂಡ್ಬಿಟ್ಟಿರಿ, ಬೇಕಾಬಿಟ್ಟಿಯಾಗಿ ವಿಡಿಯೋ ಹಾಕೋದು ನಿಮಗೆ ಹೋಲಿ ಪಾಪ ಅವ್ರು ಬೇಜಾರು, ಅವರಿಗೆ ಕಾಯ್ತಾ ಇರ್ತಾರಲ್ಲ ಚಾನಲ್ ವಿಡಿಯೋಗೋಸ್ಕರ, ಅದಕ್ಕೋಸ್ಕರ ಹಂಗೆ ಫ್ರಸ್ಟ್ರೇಷನಿಗೆ ವಿಡಿಯೋ ಹಾಕ್ಯಾರ. ನಿಜ ಹೇಳ್ತಕ್ಕೆ ಭಾಳ ತ್ರಾಸಾಗೈತ್ರಿ. ನಾನಂತರೂ 5-6 ದಿನ ಆಯ್ತು ಮ್ಯಾಕ್ ಎದ್ದಿಲ್ಲ, ಹಾಸಿಗೆ ಬಿಟ್ಟು, ಅಷ್ಟು ತ್ರಾಸ ನನಗೆ. ಕಣ್ಣು ನೋಡ್ರಿ ಹಾಗೆ ವಿಚಿತ್ರ ನೋವು ಕಣ್ಣಂತರೂ ತೆಗ್ಯಾಕಾಗ್ತಿಲ್ಲ, ಅಷ್ಟು ನೋವು ಅದಾವ ಕಣ್ಣು. ಅದ್ರೊಳಗೆ ಕಷ್ಟಪಟ್ಕೊಂಡು 1, 2, 3 ಮಾಡಾಕ್ತದೆ. 2 ತಿಂಗಳಾಯ್ತು ನನಗೆ ಇದೇ ಥರ ಕಾಡ್ತಾ ಐತೆ. ಜ್ವರ ಆದ್ರೆ ಜ್ವರ ಇಲ್ಲ ನೋಡ್ರಿ, ಜ್ವರದ ಗುಳಿಗೆ ಒಂದು ಸ್ಟಿಪ್ ಖಾಲಿಯಾಗಿ ಮತ್ತು ಇದ್ರೊಳಗೆ ಇಷ್ಟು ತೊಗೊಂಡೇನಿ. ಈಗ ಈಗ ಊಟ ಮಾಡಿದ್ದೆ, ಒಂದು ಸ್ವಲ್ಪ ಅನ್ನ ತಿಂದೆ, ತೊಗೋಬೇಕೀಗ. ಇದು ಒಂದು ಟ್ಯಾಬ್ಲೆಟ್, ಇದು ಒಂದು ಟ್ಯಾಬ್ಲೆಟ್ ನೋಡ್ರಿ. ಇಲ್ಲೇ ನೆಗಡಿ ಆಗಿದ್ದಕ್ಕೆ ಆಟ್ರಿವಿನ್ನ ಇದು ಹಾಕ್ಕೊಂಡ್ರೆ ಕೆಲಸ ಮಾಡುವಂತ ನೋಡ್ರಿ. ಕಣ್ಣಿಂದ ಹಾಕೊಳ್ಳೋ ಡ್ರಾಪು, ಇದು ಕ್ರೀಮ್, ಇವೆಲ್ಲ ಸುಮ್ಮನೆ ಏನು ತಂದು ಇಟ್ಕೊಂಡಿದ್ವಲ್ಲ. ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊರಿ. ನನಗೆ ಆರಾಮಿದ್ರೆ ನೀವು ಹೇಳೋದ ಬೇಡ, ಕರೆಕ್ಟಾಗಿ ವಿಡಿಯೋ ಹಾಕ್ತೇನೆ. ನನಗೆ ಆರಾಮಿಲ್ಲ, ಅದಕ್ಕೋಸ್ಕರ ನನಗೆ ಕರೆಕ್ಟಾಗಿ ವಿಡಿಯೋ ಹಾಕೋಕ್ಕಾಗಿಲ್ಲ, ಅರ್ಥ ಮಾಡ್ಕೊರಿ ನೋಡ್ರಿ. ಫಸ್ಟ್ ಈಗ ಅದೇ ಹೇಳಿದ್ನಲ್ಲ ನಿಮಗೆ, ಕ್ರೀಮ್ ಬರ್ಸ್ಕೊಂಡಿದ್ದೆ, ಇದಕ್ಕೆ ಹುಷಾರಾಗಿಲ್ಲ, ಕಣ್ಣು ಹೆಂಗಿದ್ದಿದ್ದು ಹಾಗೆ ಐತಿ. ಇದಾದ್ಮೇಲೆ ಮತ್ತೆ ಇದನ್ನು ಟ್ರೈ ಮಾಡಿ ನೋಡಾತ. ಇದಕ್ಕೂ ಏನೂ ಕೆಲಸ ಆಗಿಲ್ಲ, ಮತ್ತೊಟ್ಟು ಇನ್ನೂ ಜಾಸ್ತಿನೇ ಆಗೈತಿ ಕಣ್ಣಿನ ನೋವು. ಅದಾದ್ಮೇಲೆ ಈಗ ಹೊಸದು ಇದು ನಮ್ದ ಮೆಡಿಕಲ್ ಶಾಪ್ ಐತಲ್ಲ, ಅಲ್ಲಿಂದ ಮತ್ತೊಂದು ಈಗ ಹೊಸ ತರಿಸ್ಕೊಡತಿ. ಇವೆಲ್ಲ ನಮ್ಮ ಅಂಗಡಿ ಇವೆ. ಇದು ಒಂದು ಇವತ್ತು ಹೊಸದಾಗಿ ತರಿಸ್ಕೊಡತಿ, ಇನ್ನು ಸೀಲೂ ಹೊಡೆದಿಲ್ಲ ನೋಡ್ರಿ ಇಲ್ಲೇ ಹಂಗೈತಿ. ಇವತ್ತು ಇದನ್ನು ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀವಿ. ಇದು ಡಾಕ್ಟ್ರ್ ಬರ್ದಿದ್ದು ಚಲೋದೆ ಅಂತ ಹೇಳ್ಯಾರ. ಒಟ್ಟು ಈಗ ಇದು ಟ್ರೈ ಮಾಡಿಂದ ಏನಾರ ಹುಷಾರಾತಂದ್ರೆ ಖಂಡಿತ ಕಂಟಿನ್ಯೂ ಆಗಿ ವಿಡಿಯೋ ಹಾಕ್ತೀನಿ. ನನ್ನ ನೋಡ್ಕೊತ ನನ್ನ ಕಣ್ಣಿಂದ ಇದ್ರ ಮಾಡ್ಕೊಂಡು ಪಾಪ ನಮ್ಮ ಮನೆಯವ್ರಿಗೂ ಅವ್ರಿಗೂ ತೊಗೊಂಡೈತಿ. ಒಂದು ಕಣ್ಣಾಗಿತ್ತು, 2 ಕಣ್ಣು ತೊಗೊಂಡೈತಿ ಅವ್ರಿಗೂ. ನೋಡಿದ್ರಲ್ಲ ಕಣ್ಣು ಯಾವ ಪರಿ ಆಗೈತೆ ಅವ್ರದ್ದು ಅಂತೇಳಿ. ಪಾಪ ಅವ್ರಿಗೂ ಹುಷಾರಿಲ್ಲ, ನನಗೂ ಹುಷಾರಿಲ್ಲ. ನನ್ನ ಮಗಳನ್ನ ಪಾಪ ನಮ್ಮ ಅಪ್ಪಾರು ಬಂದಾರ್ರಿ, ಅವರ ನೋಡ್ಕೊಳಕತ್ತಾರೆ ಈಗ ಜಾಸ್ತಿ ಎಲ್ಲ. ಯಾಕಂದ್ರೆ ನನಗೆ ಎದ್ದೇನೂ ಮಾಡೋಕ್ಕಾಗಿಲ್ಲ. ಹುಡುಗಿ ಗುಣಿಸೋದು ಮಾಡೋದು ಮನ್ಯಾನ ಕೆಲಸ ಎಲ್ಲ ಅವರ ಮಾಡ್ಕೊಳಕತ್ತಾರ. ಅದೊಂದು ಆಸರ ಆಗೈತಿ. ಅದಕ್ಕೆ ನಾನು ಹುಷಾರಿದ್ರೆ ವಿಡಿಯೋ ಹಾಕಕ್ಕೆ ನನಗೇನು ಬೇಜಾರಿಲ್ರಿಪ್ಪ, ನಾ ಹಾಕ್ತೀನಿ. ಹೌದು, ಈಗ ನನಗೆ ಬಂದೈತಿ ಕಣ್ಣು, ಮತ್ತು ಆ ಹುಡುಗಿಗೂ ಕಣ್ಣು ಬಂತಂದ್ರೆ ಅಲ್ಲ ನಾವೇನೋ ದೊಡ್ಡವರು ತಡ್ಕೊತೀವಿ, ಅವು ಮಕ್ಳು ಹೆಂಗೆ ತಡ್ಕೊಬೇಕು ಹೇಳ್ರಿ. ಮತ್ತು ಅವಕ್ಕೆ ಇನ್ನೋಡು ತ್ರಾಸ ಆಕೈತಲ್ಲ, ಅದಕ್ಕೆ ಸಾಕಾಗ್ಬಿಟ್ಟತ್ರಿಪ್ಪ ನನಗಂತರೂ. ಏನು ಈಗ ಬರೇ ನಾನು ಯಾಕೆ ವಿಡಿಯೋ ಮಾಡಂಗಿಲ್ಲ ಅಂತಂದ್ರೆ, ಏನು ಹೊಳ್ಳ ಅದೇ ನನಗೆ ಆರಾಮಿಲ್ಲ, ನನಗೆ ಕಣ್ಣು ಆಯ್ತು, ನಂಗೆ ಜ್ವರ ಬಂದೈತಿ ಅಂತ ಜಡ್ಡಿನ ವಿಡಿಯೋ ಮಾಡೋದು. ಆದರೆ ಈಗ ನೀವು ಇಷ್ಟು ಕೇಳ್ತಾ ಇದೀರಂತ ನಾನು ಮೊನ್ನೆ 1-2 ವಿಡಿಯೋ ಮಾಡಿದ್ದೆ, ಅದನ್ನು ನಾನು ಹಾಕಿಲ್ಲ. ಈಗ ಅದು ಅದಾವು, ಆ ಕ್ಲಿಪ್ ಇದ್ರೊಳಗೆ ಹಾಕ್ತೀನಿ ನೋಡ್ರಿ. ಯಾವ ರೀತಿ ನನಗೆ ಹುಷಾರಿಲ್ದ ಮಕ್ಕೊಂಡೇನಿ ಅಂದ್ರೆ 5-6 ದಿನ ಹಾಸಿಗೆ ಬಿಟ್ಟು ಎದ್ದಿಲ್ಲ ನಾನು. ಹಂಗೆ ಇರೋದಕ್ಕೆ ಸ್ವಲ್ಪ ಗ್ರಾಚಾರ ಕೆಟ್ಟಿದ್ದಕ್ಕೆ ವಿಡಿಯೋ ಕರೆಕ್ಟ್ ಹಾಕಿಲ್ಲ ಅಷ್ಟೇ, ಬೇಜಾರು ಮಾಡ್ಕೋಬೇಡ್ರಿ. ನಿಮ್ಮದು ತಪ್ಪಲ್ಲ, ಯಾಕಂದ್ರೆ ವಿಡಿಯೋ ಭಾಳ ಇಷ್ಟಪಟ್ಟು ನೋಡ್ತಿರ್ತೀರಿ. ನಡಕ್ ಗ್ಯಾಪ್ ಆಗೋದ್ರಿಂದ ನಿಮಗೂ ಮನ್ಸಿಗೆ ನೋವು ಆಗ್ತಿರ್ತೈತಿ. ಅದಕ್ಕೆ ನೀವು ಫ್ರಸ್ಟ್ರೇಷನ್ನಾಗ ಕಮೆಂಟ್ ಹಾಕಿರ್ತೀರಿ. ನನಗೇನೂ ಬೇಜಾರಿಲ್ಲ, ಇನ್ನೂ ಖುಷಿ ಐತಿ. ಎಷ್ಟು ನನ್ನ ವಿಡಿಯೋನ ಕಾದು ನೋಡ್ತಿರಲ್ಲ ಅನ್ನೋದು ಬೇಜಾರಾಗಬೇಡ್ರಿ. ಸ್ವಲ್ಪ ಈ ಕಣ್ಣು ಹುಷಾರಾಗಲಿ. ಹುಷಾರಾದ ತಕ್ಷಣ ನಾನು ಕಂಟಿನ್ಯೂ ಆಗಿ ಕರೆಕ್ಟಾಗಿ ವಿಡಿಯೋ ಹಾಕ್ಕೊಂತ ಹೋಗ್ತೀನಿ ಅಷ್ಟೇ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಪ್ರೀತಿ ಹಿಂಗೆ ಇರಲಿ ಅಂತ ಅಷ್ಟೇ ಕೇಳ್ಕೊಳ್ಳೋದು, ಮತ್ತೇನಿಲ್ಲ ನೋಡ್ರಿ. ಮುಖದ ಚೇರೆ ಪಟ್ಟಿ ಮೊನ್ನೆಂತರೂ ಭಾಳ ಬದಲಿ ಆಗಿತ್ತು, ಇವತ್ತು ಎಷ್ಟೋ ಒಂಚೂರು ಅಡ್ಡಿ ಇಲ್ಲ, ಕಡಿಮೆ ಆಗೈತೆ ಅಂತ ಹೇಳ್ಬೋದು ನೋಡ್ರಿ. ಸರಿ, ನಾನು ನಿಮ್ಗೆ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೇನೆ. ನೋಡೋಣ, ಎಲ್ಲ ಹುಷಾರಾಗಿ ಚೊಕ್ಕಾದೆ ಅಂತಂದ್ರೆ ಇನ್ನೊಂದು ಚಲೋ ವಿಡಿಯೋ ಆರಾಮ್ ಕುತ್ಕೊಂಡು ಮಾಡ್ತೀನಿ ಒಂದು ವಿಡಿಯೋದಾಗ. ಹಲೋ, ಹಾಯ್ ಎಲ್ರಿಗೂ. ಇದನ್ನು ಶಾಂತಕ ಮಕ್ಕೊಂಡು ವಿಡಿಯೋ ಮಾಡತ್ತಾಳ ಅನ್ಕೊಂಡ್ರ? ಇಲ್ರಿಪ್ಪ, ಥಂಡಿ ಜ್ವರ ಜೋರು.
ಥಂಡಿ ಜ್ವರ ಜೋರಂದ್ರೆ ಜೋರು, ತಡ್ಕೊಳಕ್ಕಾಗವಲ್ತು. ತುಂಬ ಹೊಚ್ಕೊಂಡೇನಿ, 2 ಹೊಚ್ಕೊಂಡ್ರು ಸಮಾಧಾನ ಆಗವಲ್ತು. ನಮ್ಮ ಅವ್ವಾರಿಗೆ ಬರಕ್ಕೆ ಹೇಳಿದ್ದೆ, ಬರತ್ತಾರ. ಈಗ ನಮ್ಮ ಮನೆಯವ್ರು ಕರ್ಕೊಬರಕ್ಕೆ ಹೋಗ್ಯಾರ. ವಿಡಿಯೋ ಅದಕ್ಕೆ ಮಾಡೋಕ್ಕಾಗಿಲ್ಲ, ನನ್ನ ಗ್ರಾಚಾರನೇ ಸರಿ ಇಲ್ಲ. ಏನು ಮಾಡಲಿ,